ನಮ್ಮ ಇಲಾಖೆ ನೆರೆದಿರುವಂತಹ ನಿಮ್ಮೆಲ್ಲರನ್ನು ಹೃತ್ಪೂರ್ವಕವಾಗಿ ವೇದಿಕೆಗೆ ಬರಮಾಡಿಕೊಳ್ಳಲು ಇಚ್ಛಿಸುತ್ತಿದ್ದೇನೆ. ಮಹಿಳಾ ದಿನಾಚರಣೆಯನ್ನು ಆಚರಿಸಲಾಗುತ್ತಿದ್ದು, ಈ ದಿನ ನಮ್ಮ ಅಂಚೆ ಇಲಾಖೆಯ ಕೇಂದ್ರ ಸರ್ಕಾರದ ಒಂದು ಯೋಜನೆಯಾಗಿರುವಂತಹ ಮಹಿಳಾ ಸಮ್ಮಾನ್ ಯೋಜನೆಯಲ್ಲಿ ಮಹಿಳೆಯರಿಗೆ ಖಾತೆಗಳನ್ನು ತೆರೆದು ಅವರ ಒಂದು ಉಳಿತಾಯದ ಹಣವನ್ನು ಸುಭದ್ರವಾಗಿಟ್ಟು ಅವರಿಗೆ ಒಂದು ಮುಂದಿನ ಭವಿಷ್ಯದ ಸುಭದ್ರ ಬುನಾದಿಯನ್ನು ಕೇಂದ್ರ ಸರ್ಕಾರದ ಮುಖಾಂತರ ನೀಡುವ ಒಂದು ನಿಟ್ಟಿನಲ್ಲಿ ಈ ದಿನ ಯಶಸ್ವಿಯಾಗಿ ಮಹಿಳಾ ದಿನಾಚರಣೆಯನ್ನು ಸಾಗರದ ಪ್ರಧಾನ ಅಂಚೆ ಕಚೇರಿಯಲ್ಲಿ ಆಚರಿಸಲಾಗಿದೆ. ಇದನ್ನು ಈ ಯೋಜನೆಯಲ್ಲಿ ಪಾಲ್ಗೊಳ್ಳಬೇಕು ಅಂತ ಹೇಳ್ತಿದ್ದೀನಿ. ಇದರಿಂದ ನಮ್ಮ ಒಂದು ಮಹಿಳಾ ಸಬಲೀಕರಣ ಶಕ್ತಿ ಜಾಸ್ತಿ ಆಗುತ್ತೆ. ಇವತ್ತಿನ ದಿನ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಅಂಗವಾಗಿ ಈ ಯೋಜನೆಯನ್ನು ಪ್ರಾರಂಭಿಸಕ್ಕೆ ಹೊರಟಿದ್ದೀವಿ. ಅದೇ ನಮಗೆ ಬಹಳ ಹೆಮ್ಮೆ ಖುಷಿ ಆಗ್ತಾ ಇದೆ. ಮಹಿಳಾ ಸಮ್ಮಾನ್ ಸಮೃದ್ಧಿ ಯೋಜನೆಯ ಕೇಂದ್ರ ಸರ್ಕಾರದ ಯೋಜನೆಗೆ ಧನ್ಯವಾದಗಳನ್ನು ತಿಳಿಸ್ತೀನಿ. ಒಟ್ಟು ಎಲ್ಲರೂ ಸೇರಿ ನಾವು ಅದನ್ನು ಹವ್ಯಕ ಅಥವಾ ಒಂದು ಒಕ್ಕೂಟ ಅಂತ ನಾವು ಮಾಡ್ಕೊಂಡಿದ್ದೀವಿ. ಅದ್ರ ಮೂಲಕ ನಾವು ಈಗ ಎಲ್ಲದನ್ನು ಇವರು ಬಂದು ನಮಗೆ ಪರಿಚಯಿಸಿ ಮಹಿಳಾ ಸಮ್ಮಾನ್ ಯೋಜನೆ, ಮಹಿಳಾ ಯೋಜನೆಯ ಫಲ ಏನು ಅಂದರೆ ಅದನ್ನು ಉಳಿತಾಯ ಹೇಗೆ ಮಾಡಬೇಕು, ಭದ್ರತೆ ಹೇಗಿದೆ ಅಂತ ತಿಳಿಸ್ಕೊಟ್ಟಿದ್ದಕ್ಕಾಗಿ ನಾವೆಲ್ಲರೂ ಇಲ್ಲಿ ಬಂದು ಇವತ್ತು ಖಾತೆಯನ್ನು ತೆಗೆಯಲಿಕ್ಕೆ ಸಿದ್ಧರಾಗಿದ್ದಾರೆ. I mentioned earlier, I'm grateful to all the people who supported us in this festival. Most important were the people who selected the films for the festival. Because it is in Magahi language, is one of the dialects of the Hindi, Northern Indian. This he's come from Mr. Abhilash Sharma is here. Abhilash, the film depicts the struggles. She's one of our. ವಾಣಿಜ್ಯ ಮಂಡಳಿ ಅಧ್ಯಕ್ಷರು ಅದನ್ನು ಕೊಡ್ತಾ ಇದ್ದಾರೆ. ಶ್ರೀ ಶಿವಾನಂದ್, ಮಿಸ್ಟರ್ ಶರಣ್ ಗಡ್ವಾಲ್, ಶ್ರೀ ಶಿವಕುಮಾರ್. ಈಸ್ ಎ ಡೈಲಾಗ್ ಒನ್ ಮೆನಿ ಅವಾರ್ಡ್ಸ್ ಐ ನೋ. ಸಭಾನಾಜಿ ಅವ್ರ ಪರವಾಗಿ ಬಂದಿರತಕ್ಕಂಥ ನಮ್ಮೆಲ್ಲರ ಇಡೀ ಕರ್ನಾಟಕ ರಾಜ್ಯದ ಹೆಮ್ಮೆಯಾಗಿರ್ತಕ್ಕಂಥ ಈ ಸಮಾರಂಭದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಅರುಂಧತಿ ಮೇಡಮ್ ಅವರವರೇ, ಈ ಒಂದು ಸಮಾರಂಭದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಎಲ್ಲ ಆತ್ಮೀಯ ಹಿರಿಯರೇ, ಅಕ್ಕ ತಂಗಿಯಂದರೆ, ಅಣ್ಣ ತಮ್ಮಂದರೆ, ಸ್ನೇಹಿತರೆ, ಪತ್ರಿಕಾ ಹಾಗೂ ಮಾಧ್ಯಮ ಸ್ನೇಹಿತರೆ, ಹಾಗೂ ಈ ವಿಶೇಷವಾದಂಥ ಕಾರ್ಯಕ್ರಮದಲ್ಲಿ ನನಗೆ ಸಾಧು ಕೋಕಿಲ್ ಅವರು ನೀವು ಬರಬೇಕಂತ ಹೇಳಿ ಆಹ್ವಾನ ಮಾಡಿದರು. ಇವತ್ತು ಇಡೀ ಪ್ರಪಂಚದಲ್ಲಿ ನಾವು ವಿಮೆನ್ಸ್ ಡೇನ ಆಚರಣೆ ಮಾಡ್ತಾ ಇದ್ದೀವಿ. ಸೊ ವೇದಿಕೆ ಮುಖಾಂತರ ಎಂಪವರ್ ವುಮೆನ್, empower community. Let's work together, uplift and support women in all aspects of life. ಅಂತ ಈ ಸಂದರ್ಭಕ್ಕೆ ಕೇಳಲಿಕ್ಕೆ ಇಚ್ಛೆ ಬಯಸ್ತೀನಿ.